ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ FDA SDA ಪರೀಕ್ಷೆಗೆ ಅತಿ ಉಪಯುಕ್ತವಾದ ವಿಜ್ಞಾನ ವಿಭಾಗದ ಪ್ರಶ್ನೋತ್ತರಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಇವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಂದ ಹಾಗೂ ಸಾಕಷ್ಟು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು, ಕೇವಲ FDA SDA ಅಂತಲ್ಲ, ನೀವು GPSTR ಅಥವಾ ಇನ್ಯಾವುದೇ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ ಅಲ್ಲಿ ಬರುವಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ರಮುಖ ವಿಜ್ಞಾನ ವಿಭಾಗದ ವಿಷಯಗಳು ಬೇಸಿಕ್ ಆಗಿರುತ್ತೆ ಇವೆಲ್ಲ ಪ್ರಶ್ನೆಗಳು. ಯಾಕೆ ಈ ಒಂದು ವಿಷಯವನ್ನು ನಾನು ನಿಮ್ಮ ಮುಂದಿಗೆ ತೊಗೊಂಬಂದಿದ್ದೀನಿ ಅಂದರೆ, ಸೊ ನನ್ನ ಕಳೆದ ದಿನ ನಾನು ನಿಮಗೆ ಒಂದು ಪೋಸ್ಟನ್ನು ಕೊಟ್ಟಿದ್ದೆ. ಏನಂದರೆ, ನೀವು FDAಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ ಯಾವ ಒಂದು ವಿಭಾಗದಲ್ಲಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಲಿಕ್ಕೆ ನೀವು ಅಪೇಕ್ಷಿಸ್ತಿದ್ದೀರಾ ಅಂತ ಕೇಳಿದಾಗ ನೀವು GKಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೀರಿ. ಇನ್ನು ಮ್ಯಾಕ್ಸಿಮಮ್ 50%ಗಿಂತ ಕಡಿಮೆ ಬಂದು ಅದರ್ ಎಕ್ಸಾಮ್ಸ್ ಲೈಕ್ TET GPSTR ಅಂತೇಳಿ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಸೊ ನಂಗೆ ಗೊತ್ತು ನಿಮ್ಮೆಲ್ಲರ ಒಂದು ಟಾರ್ಗೆಟ್ ಶಿಕ್ಷಕರ ಹುದ್ದೆ ಅಂತಕ್ಕಂಥದ್ದು. ಆದಾಗ್ಯೂ ಕೂಡ ಅಲ್ಲೂ ನೀವು GPSTR ಎಕ್ಸಾಮನ್ನು TET ಬರೆದು ನಂತರ GPSTRಗೆ ಅಂದರೆ CETಗೆ ನೀವು ಟ್ರೈ ಮಾಡುವಾಗ GK ಪೇಪರಲ್ಲಿ ನೀವು ಅಲ್ಲೂ ಸಾಮಾನ್ಯ ಜ್ಞಾನವನ್ನು ಎದುರಿಸಲೇಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇದನ್ನು ಹಾಗೆ ಒಂದ್ಸರಿ ಗ್ಲಾನ್ಸ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಕೆಲವೇ ಪ್ರಶ್ನೆಗಳು ಇಲ್ಲಿದ್ದಾವೆ, ಅಟ್ಲೀಸ್ಟ್ ಒಂದು ಮೋರ್ ದ್ಯಾನ್ 50 ಲೆಸ್ ದ್ಯಾನ್ 100. ಸೊ ಈ ಪ್ರಶ್ನೆಗಳನ್ನು ನಾವು ಇದೀಗ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದಲ್ಲೇ ವಿಡಿಯೋಗಳನ್ನು ನೋಡ್ತಾ ಇದ್ರಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಓಕೆ, ಬನ್ನಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂಥ ಮೂಲ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಸೊ ಬೇಸಿಕ್ ಫಂಡಮೆಂಟಲ್ ಯೂನಿಟ್ ಯಾವುದಪ್ಪ? ಬೇಸಿಕ್ ಆಗಿ ಇರ್ತಕ್ಕಂಥದ್ದು ಎಲಿಮೆಂಟ್ ಯಾವುದು? ಜಲಜನಕ. ಸೊ ಹೈಡ್ರೋಜನ್ ಅಂತ ನಾವು ಕರಿತೀವಿ. ಹಾಗೆ ಅತಿ ಹಗುರವಾದ ಲೋಹ ಯಾವುದು? ಲೋಹಗಳೆಲ್ಲ ಗೊತ್ತು ನಿಮಗೆ, ಲೋಹಗಳು ಅಲೋಹಗಳ ಬಗ್ಗೆ ನೀವು ಓದಿರ್ತೀರಿ. ಅದರಲ್ಲಿ ಹಗುರವಾದ ಲೋಹ ಯಾವುದಪ್ಪ ಅಂತ ಹೇಳಿದ್ರೆ ಲೀಥಿಯಂ. ಅತಿ ಹಗುರವಾದ ಅನಿಲ ಕೇಳಿದರೆ ಯಾವುದು? ಹೀಲಿಯಂ. ಮತ್ತು ಜಲಜನಕ ಎರಡು ಬರುತ್ತೆ. ಸೊ ಹೀಲಿಯಂ ಇಸ್ ಬೆಟರ್ ದ್ಯಾನ್ ಜಲಜನಕ. ಯಾಕೆ ಅಂತ ಹೇಳಿದ್ರೆ ಅದು ತುಂಬ ಕ್ರಿಯಾಶೀಲವಾಗಿರುತ್ತೆ, ಹಾಗಾಗಿ. ಇನ್ನು ಅತಿ ಭಾರವಾದ ಲೋಹ ಯಾವುದು ಅಂತ ಕೇಳಿದರೆ ಓಸ್ಮೇನಿಯಂ ಅಂತೇಳಿ. ಸೊ ಇದು ತುಂಬ ವೆಯ್ಟ್ ಜಾಸ್ತಿ ಇರುತ್ತೆ ಅಂತ. ಚಿನ್ನವನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಸಾಕಷ್ಟು ಬಾರಿ ನೀವು ಈ ಪ್ರಶ್ನೆಯನ್ನು ಕೇಳಿರ್ತೀರಿ. ಸೊ ಸೈನೈಡೇಷನ್ ಅಂಥೇಳಿ ಕರೀತಾರೆ. ಅತಿ ಹಗುರವಾದ ಮೂಲ ವಸ್ತು ಯಾವುದು ಅಂತ ಕೇಳಿದ್ರೆ ಸೊ ಜಲಜನಕ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂಥ ಮೂಲ ವಸ್ತು, ಸೊ ಇದು ವಾತಾವರಣದಲ್ಲಿರ್ತಕ್ಕಂತಹ ಮೂಲ ವಸ್ತು ಯಾವುದು ಅಂದಾಗ ಸಾರಜನಕ, ನೈಟ್ರೋಜನ್ ಅಂತ ನೀವು ಹೇಳ್ಬೋದು. ಇನ್ನು ಪ್ರೋಟಾನನ್ನು ಕಂಡುಹಿಡಿದವರು ರುದರ್ಫೋರ್ಡ್. ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಮೂಲ ವಸ್ತು ಯಾವುದು ಅಂತ ಕೇಳಿದ್ರೆ ಸೊ ಇದು ಭೂಮಿಯ ಮೇಲ್ಪದರದಲ್ಲಿ, ವಾತಾವರಣ ಅಂತಲ್ಲ, ಮೇಲ್ಪದರದಲ್ಲಿರುವಂಥ ಅತಿ ಹೆಚ್ಚಿನ ಮೂಲ ವಸ್ತು ಯಾವುದು ಅಂದರೆ ಆಮ್ಲಜನಕ ಅಂತ ಹೇಳ್ಬೋದು. ವಾತಾವರಣಕ್ಕೆ ಬಂದರೆ ಅದು ಸೆಕೆಂಡ್ ಹೈಯೆಸ್ಟ್ ಆಗಿರುತ್ತೆ. ಇನ್ನು ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಅಂದರೆ ಜೇಮ್ಸ್ ಚಾಡ್ವಿಕ್ ಅವರು. ಅಂದರೆ ನಿಮಗೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇವು ಪರಮಾಣುವಿನ ಮೂಲಭೂತ ಕಣಗಳು, ನೆನಪಿರಲಿ. ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು? ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದ JJ ಥಾಮ್ಸನ್ ರವರು. ಒಂದು ಪರಮಾಣುದಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಸೊ ಇದು ಆಟೋಮಿಕ್ ನಂಬರು ಮತ್ತು ಆಟೋಮಿಕ್ ಮಾಸ್ ನಂಬರು ನಿಮಗೆ ಗೊತ್ತಿರಬೇಕು. ಪರಮಾಣು ಸಂಖ್ಯೆ ಅಂದ್ರೇನು? ಪರಮಾಣು ರಾಶಿಯನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಹಾಗೆ ಪರಮಾಣು ಸಂಖ್ಯೆ ನಂತರ ವಿಶ್ವದಲ್ಲಿ ಅತಿ ಹೆಚ್ಚು ದೊರೆಯುವಂಥ ಎರಡನೇ ಮೂಲ ವಸ್ತು ಯಾವುದು ಅಂತ ಕೇಳಿದರೆ ಹೀಲಿಯಂ. ಇದು ಅತಿ ಹೆಚ್ಚು ದೊರೆತಕ್ಕಂಥ ಮೂಲ ವಸ್ತು. ಇನ್ನು ಮೂರ್ಖರ ಚಿನ್ನ ಅಂತ ನಾವು ಯಾವುದನ್ನು ಕರಿತೀವಿ? ಕಬ್ಬಿಣದ ಪೈರೇಟ್ಸ್ ಅಂತ ಕರಿತೀವಿ, ಅದನ್ನು ಮೂರ್ಖರ ಚಿನ್ನ ಅಂತ ಕರೀತಾರೆ. ಇನ್ನು ಫೌಂಟೇನ್ ಪೆನ್ನಿನ ನಿಬ್ ತಯಾರಿಸಲು ಏನನ್ನು ಬಳಸ್ತಾರೆ ಅಂದರೆ ಭಾರವಾದ ಲೋಹ ಅಂತ ಹೇಳಿದ್ನಲ್ಲ, ಸೊ ಅದೇನೇ ಓಸ್ಮೇನಿಯಮ್ಮನ್ನು ಬಳಸ್ತಾರೆ. ಹಾಗೆಯೇ ಪ್ರಾಚೀನ ಕಾಲದ ಮಾನವನ ಮೊದಲ ಬಳಸಿದಂತಹ ಲೋಹ ಯಾವುದು ಅಂತ ಕೇಳಿದರೆ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ, ಹಾಗೆ ಸೈನ್ಸ್ ಕೂಡ ಲಿಂಕ್ ಇದೆ. ಸೊ ಯಾವುದು? ಅದು ತಾಮ್ರವನ್ನು ಮೊದಲು ಬಳಸಿದ್ರು ಅಂತೇಳಿ. ಇನ್ನು ಊದು ಕುಲುಮೆಯಿಂದ ಪಡೆದ ಕಬ್ಬಿಣ ಯಾವುದು? ಇದು 10th ಸ್ಟ್ಯಾಂಡರ್ಡಲ್ಲಿ ನೀವೆಲ್ಲ ಓದಿರ್ತೀರ, ಹಳೆ ಸಿಲೆಬಸ್ಸಲ್ಲಿ. ಈಗ ಹೊಸ ಸಿಲೆಬಸ್ಸಲ್ಲಿ ಕೂಡ ಇರ್ಬೋದು, ನೀವು ಗಮನಿಸಿರ್ತೀರಿ. ಸೊ ಅದು ಬೀಡು ಕಬ್ಬಿಣ. ನೆಕ್ಸ್ಟು ಚಾಲ್ಕೋಪೈರೇಟ್ ಎಂಬುದು ಡ್ಯಾಶ್ದ ಅದಿರು. ಸೊ ಇದೊಂದು ಯಾವುದರ ಅದಿರು ಅಂದರೆ ತಾಮ್ರದ ಅದಿರು. ಸೊ ಈ ಅದಿರು ಮತ್ತು ಲೋಹ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಅದಿರಿನಲ್ಲಿ ಯಾವ ಲೋಹ ಇರುತ್ತೆ, ಸೊ ಆ ಥರ ನೀವು ಅದನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಇದು ಕೇವಲ ಒಂದೇ ಕೊಡ್ತಾರೆ ಅಂತಲ್ಲ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಟೊಮೊಟೊದಲ್ಲಿರುವಂಥ ಆಮ್ಲ ಯಾವುದು? ಸೊ ಟೊಮೊಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇರುತ್ತೆ.
ಅದಕ್ಕೆ ನೋಡಿ ಕೆಲವೊಂದ್ಸರಿ ಬಾಯಿ ಸ್ವಲ್ಪ ಉರಿ ಬರುತ್ತೆ. ತುಂಬ ಟೊಮೊಟೊ ಹಣ್ಣಿನಲ್ಲಿ ಕೂಡ ಆಮ್ಲ ಇರುತ್ತೆ, ಅಂದರೆ ಆ್ಯಸಿಡ್ ಇರುತ್ತೆ, ಆಕ್ಸಾಲಿಕ್ ಆ್ಯಸಿಡ್. ಆಮ್ಲಗಳ ರಾಜ ಅಂತೇಳಿ ನಾವು ಯಾವುದನ್ನು ಕರಿತೀವಿ? H2SO4 ಅಥವಾ ಸಲ್ಫ್ಯೂರಿಕ್ ಆಮ್ಲ ಅಂಥೇಳಿ ಕರಿತೀವಿ. ಇನ್ನು ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಹೈಡ್ರಾಕ್ಸೈಡ್. ಸಾಕಷ್ಟು ಬಾರಿ ಈ ಪ್ರಶ್ನೆ ನಿಮ್ಮ ಪರೀಕ್ಷೆಯಲ್ಲಿ ಬಂದಿದೆ. ಕಾಸ್ಟಿಕ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇನ್ನೊಂದು ಮಿಲ್ಕ್ ಆಫ್ ಮೆಗ್ನೀಷಿಯಂ ಎಂದು ಯಾವುದನ್ನು ಕರೀತಾರೆ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಯಾಕೆ ಸರ್ ಆ ಥರ ಕರೀತಾರೆ? ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ನೀವು ನೋಡ್ಬೋದು, ತುಂಬ ವೈಟ್ ಇರುತ್ತೆ. ಸೊ ಹಾಗಾಗಿ ಅದಿರುವಂಥ ಹಾಲಿನಷ್ಟು ಬಿಳುಪಿರ್ತದೆ, ಅದಕ್ಕಾಗಿ ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಂಥೇಳಿ ಕರೀತಾರೆ. ಮೆಗ್ನೀಷಿಯಂ ತಂತಿ ಗಾಳಿಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಉರಿಯುತ್ತೆ, ಅದು ನಿಮಗೆಲ್ಲ ಗೊತ್ತಿದೆ. ಆಕ್ಸಿಜನ್ ಜೊತೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ, ಅದು ನಿಮಗೆ ಗೊತ್ತಿರಲಿ. ಇನ್ನು ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನೆಂದರೆ ಸೋಡಿಯಂ ಕ್ಲೋರೈಡ್, NaCl ಅಂತ ನಾವು ಕರಿತೀವಿ. ಹಾಗೆ ಗಡಸು ನೀರನ್ನು ಮೃದು ಮಾಡಲು ಡ್ಯಾಶನ್ನು ಬಳಸ್ತಾರೆ, ಸೋಡಿಯಂ ಕಾರ್ಬೋನೇಟನ್ನು ಬಳಸ್ತಾರೆ. ಕೆಂಪು ಇರುವೆ ಕಚ್ಚಿದಾಗ ಉರಿಯುತ್ತೆ, ಯಾಕೆ ಅಂತ ಹೇಳಿದ್ರೆ ಇದು KS ಮತ್ತು FDA ಕಾಮನ್ ಕೇಳುವಂಥ ಪ್ರಶ್ನೆ ಆಗಿತ್ತು. ಫಾರ್ಮಿಕ್ ಆಮ್ಲ ಇರುತ್ತೆ, ಆ ಒಂದು ಫಾರ್ಮಿಕ್ ಆ್ಯಸಿಡ್ ಏನಿರುತ್ತೆ ಅದು ನಮ್ಮ ದೇಹಕ್ಕೆ ಬಿಡುಗಡೆ ಮಾಡುತ್ತೆ. ಆ ಒಂದು ಇರುವೆ ಕಚ್ಚಿದಾಗ ಕೆಂಪು ಇರುವೆನಲ್ಲಿ ಎಸ್ಪೆಷಲಿ ಇರುತ್ತೆ, ಹಾಗಾಗಿ ಅದು ನಮಗೆ ಉರಿ ಉಂಟಾಗಲಿಕ್ಕೆ ಕಾರಣ ಆಗುತ್ತೆ. ಅದು ಅದರ ರಕ್ಷಣೆಗಿರ್ತಕ್ಕಂಥದ್ದು. ಗೋಧಿಯಲ್ಲಿರುವ ಆಮ್ಲ ಗ್ಲೂಟಮಿಕ್ ಆಮ್ಲ, ಸಾಕಷ್ಟು ಚರ್ಚೆ ನಡೀತಾ ಇದೆ, ನಿಮಗೆಲ್ಲ ಗೊತ್ತು. ಇನ್ನು ಪಾಲಕ್ ಸೊಪ್ಪಿನಲ್ಲಿರುವಂಥ ಆಮ್ಲ ಯಾವುದು ಅಂದರೆ ಫೋಲಿಕ್ ಆ್ಯಸಿಡ್. ಸೊ ಫೋಲಿಕ್ ಆಮ್ಲ, ಪಾಲಕ್ ಸೊಪ್ಪು. ಸಾಕಷ್ಟು ಜನಕ್ಕೆ ಫೋಲಿಕ್ ಮಾತ್ರೆಗಳನ್ನೇ ಕೊಡ್ತಾ ಇರ್ತಾರೆ, ಅದರ ಬದಲು ನೀವು ನಿಯಮಿತವಾಗಿ ಪಾಲಕ್ ಸೊಪ್ಪನ್ನು ತಿಂತಾ ಬಂದರೆ ಫೋಲಿಕ್ ಆ್ಯಸಿಡ್ ಇರುತ್ತೆ. ಈ ಎಲ್ಲ ಜ್ಞಾನ ಕೇವಲ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಬೇಕು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುತ್ತೆ. ಇಲ್ಲಾಂದರೆ ನೀವು ಊಟಕ್ಕಿಂತ ಹೆಚ್ಚಾಗಿ ಮಾತ್ರೆಗಳನ್ನೇ ಸೇವಿಸಬೇಕಾಗತ್ತೆ. ಸೊ ಯಾವುದು ಕೂಡ ಅತಿ ಆಗಬಾರ್ದು. ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿನೇ ಊಟ ಥರ ತಿನ್ನೋಕ್ಕಾಗಲ್ಲ, ಅದು ನಿಮಗೆ ಗೊತ್ತಿರಲಿ. ಸೊ ಫೋಲಿಕ್ ಆ್ಯಸಿಡ್ ಬಂದು ಪಾಲಕ್ ಸೊಪ್ಪಲ್ಲಿ ಇರ್ತಕ್ಕಂಥ ಒಂದು ಆಮ್ಲ. ಇನ್ನು ಸಾರಜನಕವನ್ನು ಕಂಡುಹಿಡಿದವರು ಯಾರು ಅಂದರೆ ರುದರ್ ಫೋರ್ಡ್ ಅವರು ಕಂಡುಹಿಡಿತಾರೆ. ಆಮ್ಲಜನಕವನ್ನು ಪ್ರಿಸ್ಟೆ ಅವರು ಕಂಡುಹಿಡಿತಾರೆ. ಇನ್ನು ಗಾಳಿಯ ಆರ್ದ್ರತೆ, ಸೊ ಹ್ಯುಮಿಡಿಟಿ ಅಂತ ಏನು ಕೇಳ್ತೀರಿ, ಅದನ್ನು ಕಂಡುಹಿಡಿಯೋದು ಹೈಗ್ರೋಮೀಟರ್ ಮುಖಾಂತರ ಕಂಡುಹಿಡಿತಾರೆ. ಹೈಗ್ರೋಮೀಟರ್ ಅನ್ನು ಡ್ಯಾಶ್ ಅಂತ ಕೂಡ ಕರೀತಾರೆ, ಅಂದರೆ ಸೈಕೋಮೀಟರ್ ಅಂತ ಕೂಡ ಕರೀತಾರೆ. ಇನ್ನು ಯಾವುದರ ವಯಸ್ಸು ಪತ್ತೆಗೆ C400 ಅಂದರೆ C14 ಕಾರ್ಬನ್ 14 ಅಂತ ಏನು ಕರಿತೀವಿ ಅದರ ಪರೀಕ್ಷೆಯನ್ನು ನಡೆಸ್ತಾರೆ. ಅಂದರೆ ಪಳೆಯುಳಿಕೆಗಳು ಅಥವಾ ಫಾಸಿಲ್ ಫ್ಯೂಯಲ್ಗಳ ಒಂದು ವಯಸ್ಸನ್ನು ಕಂಡುಹಿಡಲಿಕ್ಕೆ. ಹಿಂದೆ ಯಾವುದೋ ಒಂದು ಉತ್ಖನನ ಮಾಡುವ ಸಂದರ್ಭದಲ್ಲಿ ಏನೋ ಸಿಕ್ತು ಅಂದಾಗ ಅದನ್ನು ನಾವೇನಾದರೂ ಅದರ ಏಜನ್ನು ಕಂಡುಹಿಡಿಬೇಕು, ಎಷ್ಟು ದಿನಗಳ ಹಿಂದೆ ಅಥವಾ ಎಷ್ಟು ವರ್ಷಗಳ ಹಿಂದೆ ಅದು ಇತ್ತು, ವಾಸವಾಗಿತ್ತು ಅಥವಾ ಜೀವಿತವಾಗಿತ್ತು ಅಂತಕ್ಕಂಥದ್ದು. ಅಂದರೆ ಪಕ್ಷಿಯ ಒಂದು ಅವಶೇಷಗಳಿರ್ಬೋದು, ಯಾವುದೋ ಡೈನೋಸರ್ ಪ್ರಾಣಿಗಳ ಅವಶೇಷ ಅಥವಾ ಮರದ ಒಂದು ಅವಶೇಷ ಅಥವಾ ಇನ್ಯಾವುದೇ ಮನುಷ್ಯನ ಒಂದು ಬಿಡಿ ಭಾಗಗಳು, ಈ ಥರದ್ದನ್ನು ಕೂಡ ನಾವು ಅದರಲ್ಲಿ ಚೆಕ್ ಮಾಡ್ಬೋದು. ಕಾರ್ಬನ್ 14 ಅಂತೇಳಿ ಕರಿತೀವಿ, ಐಸೋಟೋಪ್, ಅದು ಕಾರ್ಬನ್ನಿನ ಒಂದು ಐಸೋಟೋಪು. ಹಾಗೆ ಕೋಬಾಲ್ಟ್ 60 ಯಾವ ಚಿಕಿತ್ಸೆಯಲ್ಲಿ ಬಳಸ್ತಾರೆ? ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕೋಬಾಲ್ಟ್ 16, ಇದು ಕೂಡ ಕೋಬಾಲ್ಟನ ಐಸೋಟೋಪು. ಹಾಗೆಯೇ ಡುರಾಲ್ಯೂಮಿನಿಯಂ ಲೋಹವನ್ನು ಯಾವುದರ ತಯಾರಿಕೆಯಲ್ಲಿ ಬಳಸುತ್ತಾರೆ? ವಿಮಾನ ತಯಾರಿಕೆಯಲ್ಲಿ ಬಳಸುತ್ತಾರೆ, ಅದರ ಒಂದು ಗುಣಲಕ್ಷಣಗಳನ್ನು ಉಪಯೋಗಿಸಿಕೊಂಡು. ಹಾಗೆ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? B ಮತ್ತು C ವಿಟಮಿನ್ಗಳು ನೀರಿನಲ್ಲಿ ಕರಗುತ್ತವೆ. ಇನ್ನು ರಿಕೆಟ್ಸ್ ರೋಗ ಯಾರಲ್ಲಿ ಕಂಡುಬರುವುದು ಅಂದರೆ ಹೆಚ್ಚಾಗಿ ಇದು ಮಕ್ಕಳಲ್ಲಿ ಕಂಡುಬರುತ್ತೆ. ಹಾಗೆ ಕಾಮನಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗಿರುವಂಥ ಬಣ್ಣ ಯಾವುದು ಅಂದರೆ ನೇರಳೆ ಬಣ್ಣ, ವಿಬ್ಗಯಾರ್ ಅಂತ ನೀವು ಬರಿತೀರಿ. ಸೊ ನಿಮ್ಗೆ ಗೊತ್ತಾಗಿದೆ. ಇನ್ನು ಕಾಮನಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗಿರುವ ಅನಿಲ ಅಂದರೆ ಇನ್ನೊಂದು ಕೆಂಪು ಬಣ್ಣ. ಸೊ ಈ ಕಡೆ ವಿ ಇದ್ದರೆ ಆ ಕಡೆ ಆರ್ ಇದೆ, ವಿಬ್ಗಯಾರ್ ಅಂತ ನಾನು ಅದಕ್ಕೆ ಹೇಳಿತ್ತು. ಸೊ ಇನ್ನು ಆಲೂಗಡ್ಡೆ ಯಾವುದರ ರೂಪಾಂತರ ಅಂದರೆ ಅದು ಬೇರಿನ ರೂಪಾಂತರ. ಮಾನವನ ದೇಹದ ಉದ್ದವಾದ ಮೂಳೆ ಯಾವುದು ಅಂದರೆ ಫೀಮರ್ ಮೂಳೆ, ಅಂದರೆ ಅದು ತೊಡೆಯ ಮೂಳೆಯಾಗಿರುತ್ತೆ. ಇನ್ನು ವಯಸ್ಕರಲ್ಲಿ ಕೆಂಪು ರಕ್ತ ಕಣಗಳು ಹುಟ್ಟುವಂಥ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಅಸ್ಥಿ ಮಜ್ಜೆ. ಇನ್ನು ಲಿವರ್ ಅಥವಾ ಯಕೃತ್ನಲ್ಲಿ ಸಂಗ್ರಹವಾಗುವ ವಿಟಮಿನ್ ಯಾವುದು ಅಂದರೆ A ಮತ್ತು D ವಿಟಮಿನ್ಗಳು. ನೋಡಿ, D ವಿಟಮಿನ್ಗಳು ಕೊರತೆ ಆದರೂ ಕೂಡ ಲಿವರ್ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನೆನಪಿರಲಿ, ಕೆಲವರಿಗೆ ಅಸಿಡಿಟಿ ಸಮಸ್ಯೆ ಆಗುತ್ತೆ. ಇದನ್ನು ನಾನು ರೀಸೆಂಟಾಗಿ ಕೆಲವೊಂದು ಕಡೆ ಅಂದರೆ ಡಾಕ್ಟರ್ ಮತ್ತು ಪೇಷಂಟ್ಗಳ ಮಧ್ಯದಲ್ಲಿ ನಡೆಯುವಂಥ ಸಂಭಾಷಣೆ ಮತ್ತು ಓನ್ ಎಕ್ಸ್ಪೀರಿಯನ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆಲ್ಲೋ ಒಂದು ಕಡೆ ಹೆಲ್ಪ್ ಆಗ್ಬೋದು. ಕೇವಲ ಜ್ಞಾನಕ್ಕಷ್ಟೇ ನಾವು ಓದ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಏನಾಗುತ್ತೆ ಅಂದರೆ ಇವತ್ತು ನಾವು ಉದ್ಯೋಗಕ್ಕೆ ಓದ್ತಿದ್ದೀವಿ, ಇನ್ನೊಂದಕ್ಕೆ ಅಂಥೇಳಿ ನಾವು ಜಾಸ್ತಿ ಪ್ರಿಫರೆನ್ಸನ್ನು ಕೊಟ್ಟು ಓದಿದಾಗ ಅದಕ್ಕೆ ಅಡಚಣೆಗಳೇ ಜಾಸ್ತಿ. ಅದರ ಬದಲು ಒಂದಷ್ಟು ಜ್ಞಾನ ನಮ್ಮ ಜೀವನದಲ್ಲಿ ಏನೋ ಒಂದಷ್ಟು ಒಳ್ಳೆಯದಾಗುತ್ತೆ. ಅದರ ಮುಖಾಂತರ ಆ ಜ್ಞಾನದಿಂದ ನಾವು ನಮ್ಮ ಒಂದು
ಉದ್ಯೋಗವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ಲಿವರ್ ಏನಿದೆ, ಲಿವರ್ ಅಥವಾ ಯಕೃತ್ನಲ್ಲಿ ಸಂಗ್ರಹವಾಗುವ ವಿಟಮಿನ್ಗಳು ಎ ಮತ್ತು ಡಿ ಅಂತ ಹೇಳಿದೆ. ಎ ವಿಟಮಿನ್ ಬಂದು ನಿಮಗೆ ಕ್ಯಾರೆಟ್, ಪಪಾಯ ಈ ಥರದ ಒಂದು ಆ್ಯಪಲ್ ಇದರಲ್ಲೆಲ್ಲ ಸಿಗುತ್ತೆ, ನಿಮ್ಗೆ ಗೊತ್ತು, ಹಾಲಲ್ಲಿ ಸಿಗುತ್ತೆ. ಇನ್ನು ವಿಟಮಿನ್ ಡಿ ಸೂರ್ಯನ ಬೆಳಕಿನಲ್ಲಿ ಸಿಗುತ್ತೆ, ಹಾಗೆ ಅದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಆಹಾರ ಪದಾರ್ಥಗಳಿರ್ತವೆ. ಈ ಒಂದು ವಿಟಮಿನ್ ಡಿ ಕೊರತೆ ಆದರೂ ಕೂಡ, ಅಂದರೆ ಸಫಿಷಿಯೆಂಟ್, ಇನ್ಸಫಿಷಿಯೆಂಟ್ ಮತ್ತು ಪಾಯ್ಸನಸ್ ಅಂತಂದರೆ ಎಕ್ಸೆಸಿವ್ ಅಂತೇಳಿ 3 ಥರ ಬರುತ್ತೆ. ನೀವು ವಿಟಮಿನ್ ಡಿ ಟೆಸ್ಟನ್ನು ಮಾಡಿಸಿದ್ರೆ ಅದು 1000ದಿಂದ 1500ವರೆಗೂ ರೇಟ್ ಇರುತ್ತೆ. ಆ ಒಂದು ಬ್ಲಡ್ಡಲ್ಲಿ ಚೆಕ್ ಮಾಡ್ತಾರೆ. ಸೊ ಇನ್ ಕೇಸ್ ಕಡಿಮೆ ಇತ್ತು ಅಂದರೆ ನಿಮಗೆ ಎದೆ ಉರಿ, ಬೆನ್ನು ನೋವು, ನೋಡಿ ಈ ಥರದ ಒಂದು ಸಿಂಪ್ಟಮ್ಸ್ಗಳು ಕಂಡು ಬರುತ್ತೆ. ಸೊ ಇದೆಲ್ಲವೂ ಕೂಡ ಅಸಿಡಿಟಿ ಅಂತ ಹೇಳಿ ನೀವು ಯಾವುದಾವುದೋ ಮಾತ್ರೆಗಳನ್ನು ತಗೊಳ್ತೀರಾ. ಅದಕ್ಕೆ ಪ್ರಮುಖವಾದ ಕಾರಣ ವಿಟಮಿನ್ ಡಿನೂ ಕೂಡ ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಏನೇನು ಆಗ್ತದೆ ಅಂತ. ಸೊ ಸೇಮ್ ಸಿಂಪ್ಟಮ್ಸ್ ಥರನೇ ನಿಮಗೆ ಕಾಣಿಸುತ್ತೆ. ಹಾಗಾಗಿ ನೀವು ಸ್ವಲ್ಪ ಮುಂಜಾನೆ ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಓಡಾಡುವಂಥದ್ದು, ಆವಾಗ ಯಾವಾಗ ವಿಟಮಿನ್ ಡಿ ಕಂಪ್ಲೀಟಾಗಿ ನಿಮ್ಮ ದೇಹಕ್ಕೆ ಸೇರುತ್ತೋ ಆಗ ನಿಮಗೆ ಮೈ ಸ್ವೆಟ್ಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಫಿಟ್ ಟ್ಯೂಬರ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಗಮನಿಸಿದಂಥ ಒಂದು ಅಂಶ. ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು ಅದನ್ನೆಲ್ಲ. ಮತ್ತು ಯಾವ್ಯಾವ ಫುಡ್ಡನ್ನು ತಿನ್ನಬೇಕಾಗತ್ತೆ. ಇದರಿಂದ ನಮ್ಮ ದೇಹ ತುಂಬ ಆರೋಗ್ಯವಾಗಿರುತ್ತೆ. ಸರ್ವ ರೋಗಕ್ಕೂ ಮದ್ದು ಸೂರ್ಯನ ಬೆಳಕು, ಅಂದರೆ ವಿಟಮಿನ್ ಡಿ ಅಂತಲೂ ಕೂಡ ಹೇಳ್ಬೋದು. ಸೊ ಚೆನ್ನಾಗಿರುತ್ತೆ, ದೇಹ ಲವಲವಿಕೆಯಿಂದ ಇರುತ್ತೆ, ತುಂಬ ಗ್ಲೋಯಿಂಗ್ ಆಗಿ ಕೂಡ ನಿಮ್ಮ ಚರ್ಮ ಕಾಣಿಸುತ್ತೆ. ಸೊ ಕೆಲವರು ಹೇಳ್ತಾರೆ ಬಿಸಿಲಿಗೆ ಹೋದರೆ ಕಪ್ಪಾಗ್ತೀವಿ ಅಂತ. ಖಂಡಿತ ಅದು ತಪ್ಪು. ಅಂದರೆ ಮಧ್ಯಾಹ್ನದ ಬಿಸಿಲಲ್ಲ, ಎಳೆಯ ಬಿಸಿಲು. ಸೊ ಇದಿಷ್ಟು ನಿಮಗಿರಲಿ, ಜ್ಞಾನ ಗೊತ್ತಿರಲಿ ಅಂತ ಹೇಳ್ಬಿಟ್ಟು. ಇನ್ನು ರಿಕೆಟ್ಸ್ ರೋಗ ತಗುಲುವಂಥ ಅಂಗ ಯಾವುದು ಅಂದರೆ ಅದು ಮೂಳೆ ಬಾಗುವಂಥದ್ದು ಆಗತ್ತೆ. ಅದೇ ಹೇಳಿದ್ನಲ್ಲ, ವಿಟಮಿನ್ ಡಿ ಕೊರತೆಯಿಂದನೇ ಬರೋದು. ತುಂಬ ಜನ ಮಂಡಿ ನೋವು ಅಂತ ಹೇಳ್ತಿರ್ತಾರೆ. ಮಂಡಿಗೆ ಚಿಪ್ ಹಾಕ್ಸ್ಕೊಂಡ್ಬರ್ಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಸೊ ವಿಟಮಿನ್ ಡಿ ಕಡಿಮೆ ಆಗಿರ್ತದೆ. ಸೊ ಯು ಹ್ಯಾವ್ ಟು ವಾಕ್ ಇನ್ ಮಾರ್ನಿಂಗ್ ಸನ್ಲೈಟ್. ಓಕೆ, ಸೊ ಆವಾಗ ನಿಮಗೆ ವಿಟಮಿನ್ ಡಿ ರೀಸೈಕಲ್ ಆಗುತ್ತೆ. ಇನ್ನು ವೈರಸ್ಗಳು ಡ್ಯಾಶ್ ಇಂದ ರೂಪುಗೊಂಡಿರುತ್ತವೆ ಅಂದರೆ ವೈರಸ್ಗಳು RNA ಇಂದ ರೂಪುಗೊಂಡಿರುತ್ತೆ, ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಇನ್ನು ತಾಮ್ರ ಮತ್ತು ತವರ ಯಾವುದರ ಮಿಶ್ರಣ? ಕಂಚಿನ ಒಂದು ಮಿಶ್ರಣ. ಸೊ ಕಂಚು, ಕಂಗೆ ತಾತ ನೆನ್ಪಿಟ್ಕೊಳ್ಳಿ. ಅಂದರೆ ತಾಮ್ರ, ಅಂದರೆ ತವರ. ಕಂಚು ತಾತ ಯೂಸ್ ಮಾಡ್ತಿದ್ರು. ಇನ್ನು ಹಿತ್ತಾಳೆ, ಸೊ ಇದು ತಾಮ್ರ ಮತ್ತು ಸತುಗಳ ಮಿಶ್ರಣ ನೋಡಿ ಇದು. ಸೊ ಬೇರೆ ಥರ ನೀವೊಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಅದಕ್ಕೆ ಕಂಡುಹಿಡೀರಿ. LPGಯಲ್ಲಿರುವಂಥ ಪ್ರಮುಖ ಅನಿಲಗಳು ಯಾವ್ಯಾವು ಅಂದರೆ ಬ್ಯೂಟೇನ್ ಮತ್ತು ಪ್ರೋಪೇನ್. ವಾಸನೆ ಬರಲಿಕ್ಕೆ ಕಾರಣ ಒಂದಿದೆ. ಸೊ ಯಾವುದು? ಈಥೈಲ್ ಮರ್ಕೆಪ್ಟಾನ್. ಅದು ಕೂಡ ಹತ್ಕೊಂಡು ಉರಿಯುತ್ತೆ. ಸೊ ಅಕಸ್ಮಾತ್ ಅದೇನಾದ್ರು ಲೀಕ್ ಆದರೆ ನಿಮಗೆ ತುಂಬ ಸ್ಮೆಲ್ ಬರುತ್ತೆ. ಅಲ್ಲಿಂದ ಯಾವಾಗ ಹೊರಗಡೆ ಬರ್ತೀವೋ ಅಂತ ಒಂದು ಫೀಲ್ ಆಗುತ್ತೆ. ಚಲುವೆ ಪುಡಿಯ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ನೆನ್ಪಿಟ್ಕೊಳ್ಳಿ. ವನಸ್ಪತಿ ತುಪ್ಪ ತಯಾರಿಕೆಯಲ್ಲಿ ಬಳಸುವಂಥ ಅನಿಲ ಜಲಜನಕ. ಕಾಯಿಗಳನ್ನು ಹಣ್ಣು ಮಾಡಲಿಕ್ಕೆ ಯಾವ ರಾಸಾಯನಿಕವನ್ನು ಬಳಸ್ತಾರೆ ಅಂದರೆ ಎಥಲಿನನ್ನು ಬಳಸ್ತಾರೆ. ಸೊ ಕೆಮಿಕಲ್ ಇದು. ಕಾಯಿ ಇದ್ದಿದ್ದು ಹಣ್ಣಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಮೇಲೆ ಹಾಕೋದಿಲ್ಲ, ಆದರೆ ಆ ಒಂದು ಬಾಕ್ಸಲ್ಲಿ ಇಟ್ಟಿರ್ತಾರೆ. ಆಳಸಾಗರದಲ್ಲಿ ಉಸಿರಾಟಕ್ಕೆ ಆಮ್ಲಜನಕದೊಂದಿಗೆ ಬಳಸುವಂಥ ಅನಿಲ ಯಾವುದಪ್ಪ ಅಂದರೆ ಅದು ಸಾರಜನಕ. ಇನ್ನು ಭೂಚಿಪ್ಪಿನಲ್ಲಿ ಅಧಿಕವಾಗಿರುವಂಥ ಲೋಹ ಅಲ್ಯೂಮಿನಿಯಂ ಆಗಿರುತ್ತೆ. ಹಾರುವ ಬಲೂನ್ಗಳಲ್ಲಿ ಬಳಸುವಂಥ ಅನಿಲ, ನಿಮಗೆ ಇದನ್ನು ಸ್ಟಾರ್ಟಿಂಗ್ಗೆ ಹೇಳಿದೆ, ಹೀಲಿಯಂ. ಪರಿಶುದ್ಧವಾದ ಅಂದರೆ ಈಗ ಹೀಲಿಯಂ ಬಲೂನ್ಗಳು ನೋಡಿರ್ತೀರಿ. ಕೆಲವೊಂದು ಬಲೂನ್ಗಳನ್ನು ನಾವು ಹುಡುಗರು ಆಟ ಆಡಬೇಕಾದ್ರೆ ನಮ್ಮ ಸುತ್ತಮುತ್ತನೇ ಓಡಾಡ್ತಿರ್ತವೆ, ಕೈ ಬಿಟ್ಟರೆ ಕೆಳಗಡೆ ಬೀಳ್ತವೆ, ಗಾಳಿ ಇದ್ದರೆ ಮಾತ್ರ ಆ ಕಡೆ ಈ ಕಡೆ ಹಾರಾಡ್ತವೆ. ಬಟ್ ಹೀಲಿಯಂ ಏನಿದೆಯಲ್ಲ ತುಂಬ ಹೋಗಿ ಮುಂದೆ ಮೇಲೆ ಕುತ್ಕೊಂಡ್ಬಿಡ್ತವೆ. ಸೊ ನೋಡಿರ್ಬೋದು ನೀವು, ಮೇಲೇ ನಿಂತಿರ್ತವೆ, ಕೆಳಗಡೆ ನಾವು ಎಳ್ಕೊತಾನೆ ಇರಬೇಕು. ಯಾಕೆ ಅಂದರೆ ಇಲ್ಲಿರುವಂಥ ಎಲ್ಲ ಅನಿಲಗಳಿಗಿಂತ ಅದು ತುಂಬ ಹಗುರವಾದ ಅನಿಲ. ಹೀಲಿಯಂ ಗ್ಯಾಸ್ನೇ ಸಪ್ರೇಟ್ ತುಂಬಿರ್ತಾರೆ. ಈಗೆಲ್ಲ ಹೈಡ್ರೋಜನ್ನು, ಹೀಲಿಯಮ್ಮು ಏನೇನೋ ಟೈರ್ಗೂ ಕೂಡ ತುಂಬಿಸ್ತಾ ಇದ್ದಾರೆ, ನೀವೆಲ್ಲ ಗಮನಿಸಿರ್ಬೋದು, ಮೈಲೇಜ್ ಬರುತ್ತೆ ಹಾಗೆ ಹೀಗೆ ಅಂತೇಳಿ. ಇನ್ನು ಪರಿಶುದ್ಧವಾದ ಕಬ್ಬಿಣ ಯಾವುದು ಅಂದರೆ ಮ್ಯಾಗ್ನೆಟೈಟ್ ಅಂತ ಹೇಳ್ಬೋದು. ಅಗ್ನಿಶಾಮಕಗಳಲ್ಲಿ ಬಳಸುವ ಅನಿಲ ನಿಮಗೆಲ್ಲ ಗೊತ್ತು, ಕಾರ್ಬನ್ ಡೈಆಕ್ಸೈಡ್. ಇದು ಅಗ್ನಿನಂದಕದಲ್ಲಿ ಯೂಸ್ ಮಾಡ್ತಾರೆ. ಮೃದು ಪಾನೀಯಗಳಲ್ಲಿ ಬಳಸುವಂತಹ ಅನಿಲ ಕಾರ್ಬೋನಿಕ್ ಆಮ್ಲ. ಸೊ ಇದು ಕಾರ್ಬೋನಿಕ್ ಆಮ್ಲ. ನೆಕ್ಸ್ಟು ಹಣ್ಣಿನ ರಸ ಸಂರಕ್ಷಿಸಲು ಬಳಸುವಂಥದ್ದು ಸೋಡಿಯಂ ಯಾವುದು? ಬೆಂಜೋಯೇಟ್ ಅಂತಕ್ಕಂಥದ್ದು. ಅಂದರೆ ಈ ಹಣ್ಣಿನ ರಸ ಅದು ಕೆಡಬಾರ್ದು ಅಂತೇಳಿ. ಈಗ ನೀವು ಯಾವುದೇ ಒಂದು ಫ್ರೂಟನ್ನು ಹಚ್ಚಿಟ್ರೆ ಕೆಟ್ಟೋಗುತ್ತೆ, ಅದನ್ನು ನೀವು ತಿನ್ಲಿಕ್ಕಾಗಲ್ಲ, ತಕ್ಷಣವೇ ತಿನ್ನಬೇಕಾಗತ್ತೆ. ಆದರೆ ಅದು ಬಾಟ್ಲಲ್ಲಿ ಇರುವಂಥದ್ದು ಎಷ್ಟೋ ಬ್ರ್ಯಾಂಡೆಡ್ ಇರ್ತಾವಲ್ಲ, ಅವನು ಹಾಗೆ ಇಟ್ಟಿರ್ತಾರೆ. ನೀವು ನೋಡಿ ಬೇಕಾರೆ ಒಂದಷ್ಟು ಯಾವುದಾದ್ರೂ ಒಂದು ಬಾಟಲ್ ಒಂದು ಮೋರ್ ದ್ಯಾನ್ 3 months ತನಕ ಇಟ್ಟಿರ್ತಾರೆ, ಅಥವಾ 2 months ತನಕ ಇಟ್ಟಿರ್ತಾರೆ, ಅಥವಾ 1 month ಅಥವಾ 1 week ತನಕ ಅಂದ್ಕೊಳ್ಳಿ. ಸೊ ಇದು ಏಕೆ ಆ ಥರ ಅದೇ ಥರ ಫ್ರೆಶ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸೋಡಿಯಂ ಬೆಂಜೋಯೇಟ್ ಪ್ರಮುಖ ಕಾರಣ. ಕೆಲವ್ರಿಗೆ ಅದು ಆಗುತ್ತೆ, ಕೆಲವರಿಗೆ ಆಗಲ್ಲ. ಸ್ವಲ್ಪ ಕುಡಿದ್ರೆ ಏನೂ ಆಗಲ್ಲ, ಜಾಸ್ತಿ ಕುಡಿದ್ರೆ ತಲೆನೋವು, ಶೀತ, ಬೇರೆ ಸಮಸ್ಯೆಗಳು ಬರುತ್ತೆ. ಯಾರಿಗೆ ಕಡಿಮೆ
ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಅವರಿಗೆ. ಇನ್ನು ಆತ್ಮಹತ್ಯೆಯ ಚೀಲಗಳೆಂದು ಏನನ್ನು ಕರಿತೀವಿ ಅಂದರೆ ಯಾವುಗಳನ್ನು ಕರಿತೀವಿ? ಲೈಸೋಸೋಮ್. ಯಾಕೆಂದರೆ ತನ್ನದೇ ಆದ ಸೆಲ್ಲನ್ನು ಅದು ನಾಶ ಮಾಡುತ್ತೆ ಯಾವಾಗ ಅದು ಹಾಳಾದರೆ ಮಾತ್ರ. ವಿಟಮಿನ್ ಎ ಕೊರತೆಯಿಂದ ಇರಳುಗುರುಡುತನ ಬರುತ್ತೆ. ಅಯೋಡಿನ್ ಕೊರತೆಯಿಂದ ಗೆಳಗಂಡ ಗಾಯಿಟರ್ ಬರುತ್ತೆ. ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡೋರಿಗೆ, ಉಪ್ಪಿನ ಅಂಶ ಇಲ್ಲದೆ ಇರೋರಿಗೆ ಅಯೋಡಿನ್ ಕೊರತೆ ಉಂಟಾಗುತ್ತೆ. ಬ್ಯಾಟ್ರಿಗಳಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡನ್ನು ಬಳಸ್ತಾರೆ. ಕೈಗಾರಿಕಾ ಮಾಲಿನ್ಯ ಆಗುವುದಕ್ಕೆ ಯಾವ ಮಳೆ ಕಾರಣ ಅಂತ ಹೇಳಿದ್ರೆ ನೋಡಿ, ಇದು ಆಮ್ಲ ಮಳೆ ಅಂತ, ಆಸಿಡ್ ರೈನ್ ಅಂತ ನಾವು ಕರಿತೀವಿ. ಇನ್ನು ಮೂತ್ರಜನಕಾಂಗಗಳು ಯಾವುದನ್ನು ಶುದ್ಧೀಕರಿಸುತ್ತವೆ? ಯಾವುದನ್ನು? ರಕ್ತವನ್ನು ಶುದ್ಧೀಕರಿಸುತ್ತವೆ. ಆ ರಕ್ತದಲ್ಲಿ ಅಂದರೆ ನಾವು ತಿಂದಿರುವಂಥ ಆಹಾರ ಡೈಜೆಷನ್ ಆಗುತ್ತೆ. 5 ಸ್ಟೆಪ್ ಇದೆ ನಿಮ್ಗೆ ಗೊತ್ತು. ಇಂಜಿಷನ್, ಮತ್ತು ಅದಾದಮೇಲೆ ಡೈಜೆಷನ್, ಆಮೇಲೆ ಅಸಿಮಿಲೇಷನ್, ಸೊ ಎಕ್ಸ್ಕ್ರೀಷನ್, ಈ ಥರ ಎಲ್ಲ ನಿಮಗೆ ಗೊತ್ತಿದೆ. ಅದರಲ್ಲಿ ಲಾಸ್ಟಿಗೆ ಊಟವನ್ನು ನಾವು ನೀರು ಮತ್ತು ಆಹಾರ ಎರಡನ್ನೂ ಸೇವಿಸಿದಾಗ ನೀರನ್ನು ಸಣ್ಣ ಕರಳು ಹೀರ್ಕೊಳ್ಳುತ್ತೆ. ಗಟ್ಟಿಯಾದಂಥ ಆಹಾರ ಪದಾರ್ಥ ಹಾಗೆ ಮುಂದೆ ಹೋಗಿ ಅದನ್ನು ಮಲ ವಿಸರ್ಜನೆ ಮಾಡ್ತವೆ. ಇನ್ನು ಈ ಹೀರ್ಕೊಂಡಂತಹ ಏನಿರುತ್ತೆ ಅದು ರಕ್ತದ ಮೂಲಕ ಎಲ್ಲ ದೇಹಕ್ಕೆ ಓಡಾಡಿ ಆಮ್ಲಜನಕದೊಂದಿಗೆ ಶಕ್ತಿಯನ್ನು ಕೊಟ್ಟು ನಂತರ ಅದು ಇಲ್ಲಿ ಮೂತ್ರಪಿಂಡದಲ್ಲಿ, ಕಿಡ್ನೀಸಲ್ಲಿ ಏನಾಗುತ್ತೆ, ಶೋಧಿಸುತ್ತೆ, ಶುದ್ಧೀಕರಣ ಆಗಿ ವೇಸ್ಟೇಜ್ ಯೂರಿಯಾ ರೂಪದಲ್ಲಿ ಹೊರಗಡೆ ಹೋಗುತ್ತೆ. ಯೂರಿನನ್ನು ಪಾಸ್ ಮಾಡೋದ್ರ ಮುಖಾಂತರ ತ್ಯಾಜ್ಯ ಮತ್ತು ಬೆವರೋದ್ರ ಮುಖಾಂತರನೂ ಕೂಡ ಸ್ವಲ್ಪ ಪ್ರಮಾಣದ ತ್ಯಾಜ್ಯ ಹೊರಗೆ ಹೋಗುತ್ತೆ. ನಿಮಗೆ ಗೊತ್ತಿರಲಿ ಅದು. ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಯನ್ನು ಆಕರ್ಷಿಸುವ ರಾಸಾಯನಿಕ ಹೆಸರೇನಾದರೂ ಫೆರೋಮೋನ್ ಅಂತೇಳಿ ಕರಿತೀವಿ. ಇನ್ನು ಹಸುವಿನ ಹಾಲು ತೆಳು ಹಳದಿ ಬಣ್ಣ ಇರಲಿಕ್ಕೆ ಕಾರಣ ಕ್ಯಾಂಥೋಫಿಲ್ ಅಂತಕ್ಕಂಥದ್ದು. ಇನ್ನು ಅಡುಗೆ ಅನಿಲಗಳನ್ನು ಸಿಲಿಂಡರ್ನಲ್ಲಿ ಸರಬರಾಜು ಮಾಡುವ ವಸ್ತು ಏನಾಗಿರುತ್ತೆ ಅಂದರೆ ಅಡುಗೆ ಅನಿಲಗಳನ್ನು ಮಿಶ್ರಣ ಅಂಥೇಳಿ ನಾವು ಅದನ್ನು ಕರಿತೀವಿ. ಅದರಲ್ಲೆಲ್ಲ ಮಿಕ್ಸಿಂಗ್ ಇರ್ತದಲ್ವ, ಅದಕ್ಕೆ. ಸಾರ್ವತ್ರಿಕ ರಕ್ತದಾನಿ ಓ ಗ್ರೂಪು ಅಂದರೆ ಓ ಪಾಸಿಟಿವ್ ಏನಿದೆ ಇದನ್ನು ಎಲ್ಲರಿಗೂ ಕೂಡ ಅವರು ಡೊನೇಟ್ ಮಾಡ್ಬೋದು. ಸೊ ಇದಿಷ್ಟು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ರಮುಖ ಪ್ರಶ್ನೆಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಸೊ ಈ ಎಲ್ಲ ಅಂಶಗಳು ನಿಮಗೆ ಇಷ್ಟ ಆಯಿತು ಅಥವಾ ಚೆನ್ನಾಗಿದೆ ಅಂತ ಭಾವಿಸಿದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಕಳಿಸಿ. ಹಾಗೂ ನೀವು ಇನ್ಯಾವ ಥರದ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕು ಅಂತ ಬಯಸ್ತೀರಿ ಅದನ್ನು ಕೂಡ ನನಗೆ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.